ಕರ್ನಾಟಕ ರಾಜ್ಯ ಸರ್ಕಾರದ ಅವಸ್ಥೆಯನ್ನು ಇಲ್ಲಿ ಕಾಣಿಸ್ತಾ ಇದೆ. ಯಾರಿಗೂ ಈ ಅಂಗಡಿಯ ಮಾಲೀಕರಿಗೆ ಬಹಳ ತೊಂದರೆ ಆಗಿದೆ. ಯಾರು ಈ ಬಗ್ಗೆ ಗಮನ ಸೆಳೆಯುವುದಿಲ್ಲ. 2 ದಿನ ಮಳೆಗಾಲ ಹೋಗಿದೆ. ಈ ಭಾಗದಲ್ಲಿ ಜನಪ್ರತಿನಿಧಿಗಳಿಲ್ಲ. ಎಲ್ಲವನ್ನೂ ಶಾಸಕರ ಮೇಲೆ ತೂರಿಸುವ ಹೀನಾಯ ಪುರಸಭೆ, ರಾಷ್ಟ್ರ ಪುರಸಭೆ ಅವಸ್ಥೆಯನ್ನು ನೋಡಿದರೆ ಗೊತ್ತಾಗ್ತದೆ. ರಾಷ್ಟ್ರ ಪುರಸಭೆ ಅವಸ್ಥೆ, ರಾಷ್ಟ್ರ ಪುರಸಭೆ ನೋಡಿ. ರಾಷ್ಟ್ರ ಪುರಸಭೆ ಅವಸ್ಥೆ ಜನರನ್ನು ಒಟ್ಟಿ ಮಾಡುವಂತದ್ದು. 2 ವರ್ಷದಿಂದ ಈ ತರ ಆಗ್ತಾ ಇದೆ. ಎಚ್ಚೆತ್ತುಕೊಳ್ಳದ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಏನು ಮಾಡಿದ್ರು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಪುರಸಭೆಯ ಅವಸ್ಥೆಯನ್ನು ಕಾಣ್ತದೆ. ಮೇಲಿಂದ ಬರುವ ನೀರು ತಂಬೆ ಹೋಗಿ ಇದಕ್ಕೆ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನು ಪಡಿಸ್ತಾರೆ. ರಾಷ್ಟ್ರ ಪುರಸಭೆಯ ಮೇಲ್ಛಾವಣಿಯಿಂದ ಬೀಳುವ ಜೋಗ ಫಾಲ್ಸ್ನಲ್ಲಿ ಬಹಳಷ್ಟು ವ್ಯವಸ್ಥೆ, ಶವರ್ ಸ್ನಾನ, ಜೋಗ ಜಲಪಾತ 2 ಮಳೆಗಾಲದಿಂದ ಈ ತರ ಜನರನ್ನು ಸತಾಯಿಸುವ ಪುರಸಭೆ ಅಧಿಕಾರಿಗಳು ಮೌನ. ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗುವವರಿಗೆ ನೀರಿನ ಸ್ನಾನ ಮಾಡಿಸಿ ಕಳಿಸುವಂತ ರಾಷ್ಟ್ರ ಪುರಸಭೆ ನೋಡಿ. ಮೆಡಿಕಲ್ ಮತ್ತೆ ಇವರ ಅಂಗಡಿ ನೋಡಿ. ಜೋಗ ಜಲಪಾತ, ರಾಷ್ಟ್ರ ಪುರಸಭೆಯ ಜೋಗ ಜಲಪಾತ, ಶವರ್ ಬಾತ್ ಫ್ರೀ. ಶವರ್ ಬಾತ್ ರಾಷ್ಟ್ರ ಪುರಸಭೆಯಲ್ಲಿ ಶವರ್ ಬಾತ್ ಫ್ರೀ. ಈ ಶವರ್ನಲ್ಲಿ ಪಾಪ ಅಂಗಡಿಯವರು ನಗೆಯಾಟಿಗಳು ಕೇಳುವವರಿಲ್ಲ, ಬಾಡಿಗೆ ಪಡ್ಕೊಳ್ತಾರೆ. ಅವರ ಸಮಸ್ಯೆಗೆ ಒಂದಿಷ್ಟು ಸ್ಪಂದಿಸ್ತಾ ಇಲ್ಲ. ಕಾರ್ಕಳ ಪುರಸಭೆಯ ಅವಸ್ಥೆ, ಕಣ್ಣು ಇದ್ರೂ ಕಾಣದ ಪುರಸಭೆ, ಜನರ ಗೋಳನ್ನು ಆಲಿಸದ ಪುರಸಭೆ. ಈ ತರದ ಪುರಸಭೆ ಎಲ್ಲೇ ಇಲ್ಲ, ಉಡುಪಿ ರಾಜ್ಯದಲ್ಲೇ ಇಲ್ಲ. ಏನು ಕ್ರಮಗೊಳ್ಳದ ಪುರಸಭೆ. ಶವರಿನ ಫ್ರೀ ಸರ್ವಿಸ್ ಕಾರ್ಕಳ ಪುರಸಭೆಯಿಂದ. ಕಾರ್ಕಳ ಪುರಸಭೆಯಲ್ಲಿ ಶವರ್ ಫ್ರೀ. ಪುರಸಭೆಯ ಅವಸ್ಥೆ ಗೋಳು. ಧರ್ಮಾರ್ಥ ಸ್ಥಾನ ಕಾರ್ಕಳ ಪುರಸಭೆಯಲ್ಲಿ. ಪುರಸಭೆಯ ಅವಸ್ಥೆ ಮಾಡಿಕೊಂಡಿದ್ದಾರೆ. ಚಿಂತಾಜನಕ. ಶವರ್ ಕಾರ್ಕಳ ಪುರಸಭೆಯ ಅವಸ್ಥೆ. ಶವರ್ ಕಣ್ಣು ಕಾಣದ ಪುರಸಭೆ, ಜನರ ಮೇಲೆ ಆರೋಪ ಹೊರಿಸುವ ಪುರಸಭೆ, ಆಡಳಿತ ಇಲ್ಲದ ಪುರಸಭೆ, ಅಧಿಕಾರಿಯವರು ಕ್ಯಾರೆಲ್ಲದ ಪುರಸಭೆ. ಇದನ್ನು ಸರಿ ಮಾಡುವ ಯೋಗ್ಯತೆ ಇಲ್ಲ ಪುರಸಭೆಗೆ. ನೋಡಿ, ಲಗೇಜ್ ಎಲ್ಲ ಚಂಡಿಯಾಗಿದೆ. 2 ವರ್ಷದಿಂದ ಇದೆ. 2 ವರ್ಷದಿಂದ ಇದೇ ತರ ಇದೆ. ಹೇಳಿದ್ರು ಮಳೆಗಾಲ ಬರ್ತದೆ ಅಂತ ಹೇಳ್ತಾರೆ. ಯಾರು ಇದನ್ನು ಕಿವಿಗೆ ತಗೊಳ್ಳೋದಿಲ್ಲ. ಅಧಿಕಾರಿ ವರ್ಗದವರು ಮೌನ. ಕಾರ್ಕಳ ಪುರಸಭೆಯ ಇತಿಹಾಸದಲ್ಲೇ ಇದು ಪ್ರಥಮ ಬಾರಿ.
ಪುರಸಭೆಯ ಅವಸ್ಥೆ. ಪುರಸಭೆಯ ಗೋಳು, ಜನರ ಮೇಲೆ ಲೂಟಿ ಹೊಡೆಯುವ ಗೋಳು. ಯೋಗದ ಜಲಪಾತ ಪುರಸಭೆ ಕಟ್ಟಡದಿಂದ ಶವರ್ ಫ್ರೀ ನೋಡಿ. ಅವಸ್ಥೆ ನೋಡಿ, ಕಾರ್ಕಳ ಪುರಸಭೆಯ ಅವಸ್ಥೆ ನೋಡಿ. ಮೇಲಿಂದ ಬಾನೆತ್ತರದಿಂದ ನೀರು ಬರ್ತಾ ಉಂಟು. 2 ವರ್ಷದಿಂದ ಬರ್ತಾ ಇದೆ. 2 ವರ್ಷದಿಂದ ಇದೇ ತರ ಆಗ್ತಾ ಇದೆ. ಯಾವುದಕ್ಕೂ ಕಿವಿ ಕೊಡದ ಪುರಸಭೆ, ಆಡಳಿತ ಇಲ್ಲ, ಅಧಿಕಾರಿ ವರ್ಗದವ್ರದ್ದೇ ಕೈ. ಹೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಮಾಡ್ಲಿಕ್ಕೆ ಅನುದಾನ ಅವರು ಪರ್ಮಿಷನ್ ಕೊಟ್ಟರೆ ನಾನು ಮಾಡಿಸ್ತೇನೆ, ದಂಬೆಯನ್ನು ನಾನು ಹಾಕಿಸ್ತೇನೆ. ನಮ್ಮಲ್ಲಿ ಅನುದಾನ ಇಲ್ಲ ಅಂತ ಅವರು ಹೇಳ್ಬೇಕು ಪುರಸಭೆಯವರು. ನಾನು ಅದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ. ಅಧಿಕಾರಿ ವರ್ಗದವರ ಕಿವಿ ಕೇಳಿ. 2 ವರ್ಷದಿಂದ ಇದೇ ತರ ಇದೆ. ನಿಮ್ಗೆ ಕಣ್ಣು ಇತ್ತು, ನಿಮ್ಗೆ ಕಾಣ್ತಾ ಇಲ್ಲ. ಜನರ ಮೇಲೆ ಭಾರ ಹಾಕ್ತಾ ಇದ್ದೀರಿ. ಪುರಸಭೆಯ ಅವಸ್ಥೆ ನೋಡಿ. ಅಧಿಕಾರಿಗಳು ಕಿವಿ ಕೊಡುವುದಿಲ್ಲ, ಕಣ್ಣಿದ್ರು ಕಾಣುವುದಿಲ್ಲ. ಈ ತರ ಅವಸ್ಥೆ ಇದೆ ಕಾರ್ಕಳ ಪುರಸಭೆ ಇಲ್ಲ. ಪುರಸಭೆ ಕಾರ್ಕಳ ಪುರಸಭೆಯ ಅವಸ್ಥೆ. ಧರ್ಮಾರ್ಥ ಶವರ್, ಯೋಗದ ಜಲಪಾತ ಹರಿಸ್ತಾ ಇದೆ. ಅಂಗಡಿಯವರಿಗೆ ತೊಂದರೆ ಆಗ್ತಾ ಇದೆ. ಅಣ್ಣ ಟ್ಯಾಕ್ಸ್ ಬಾಕಿದೆ, ಟ್ಯಾಕ್ಸ್ ವಸೂಲು ಮಾಡ್ತಿದ್ರು. ಇದೆಲ್ಲ ಅವಸ್ಥೆ. ಈ ಅವಸ್ಥೆ ಏರಿಕೊಂಡು ರಸ್ತೆ ಮಾಳಿಗೆ ಅಂಗಡಿ దగ్గర ಓಪನ್ ಕುಲ್ಲರಿಂಚಿ ಎಂದ್ರೆ ಆಫೀಸರ್ ಕೂಡ ಕಂಡು ಬಂದ ಕಾಂಡ ಆಫೀಸರ್ ಬಂತ ಅನ್ಬೋದು. ಇಲ್ಲಿ ಆಫೀಸರ್ ಕೂಡ ಪೆಟ್ರೋಲ್ ಸ್ವಲ್ಪ ಇತ್ತು, 8 ವರ್ಷ ಮತ್ತೊಂದು ಇದ್ದೇ 8 ವರ್ಷ ಮತ್ತೊಂದು ಗೋಳು ಹೇಮಕ್ಕ ಇದ್ದಿದ್ದುಲೆ. ಪುರಸಭೆ ಶವರ್ ಫ್ರೀ. ಹೇಮಕ್ಕ ಪುರಸಭೆ ಶವರ್ ಫ್ರೀ. ಅನುಕೂಲ ಉಂಟು. ಈ ಪರಿಸ್ಥಿತಿ ಏನು ಬರಬೇಕು. ಅನ್ಯ ತೋರಿಸಿ ಜನತೆಲ್ಲ ಟ್ಯಾಕ್ಸ್ ಸರಿಯಾದ ವ್ಯವಸ್ಥೆ ಮತ್ತು ಬರುವುದಿಕ್ಕೆ ಆಗ ಪುರಸಭೆ ಅವಸ್ಥೆ. ಸರಿ ಮಲ್ಕೊಡ ಮಲ್ತೇನೆ ಸರಿ ಮಲ್ಕೊಡು. ಪ್ರತಿಭಟನೆ ಮಾಡ್ತಿದೆ. ನಾವು ಪ್ರತಿಭಟನೆ ಮಾಡಿದ ಮೇಲೆ ಇದಕ್ಕೆ ಕೈ ಹಾಕುದಲ್ಲ, ಶಾಶ್ವತ ಪರಿಹಾರವನ್ನು ಮಾಡಬೇಕು. ಮೇಲ್ಛಾವಣಿಯಿಂದ ನೀರು ಕೆಳಗೆ ಬೀಳಬಾರ್ದು. ಬೇರೆ ಕಟ್ಟಡಗಳಲ್ಲಿ ವೀಕ್ಷಿಸಿದ್ರೆ ಗೊತ್ತಾಗ್ತದೆ. ಅನ್ಯಾಯ ಮಾಡ್ತೀವಿ. ಕಾರ್ಕಳ ಪುರಸಭೆಯ ಅವಸ್ಥೆ ಮಾಡಬಹುದು ಅಂತ ಹೇಳಿದ್ರೆ 2 ವರ್ಷ ಆಯ್ತು, 2 ಮಳೆಗಾಲ ಆಯ್ತು, ಮಾಡಲಿಲ್ಲ. 2 ವರ್ಷದಿಂದ ಇದೇ ತರ ಗೋಳು. ಇಲ್ಲಿ ಜನರು ಹೇಗೆ ಹೋಗುದು? ಅವರು ವ್ಯಾಪಾರ ಮಾಡುದು ಹೇಗೆ? ಲಗೇಜ್ ಇಡುವುದು ಹೇಗೆ? ಇದಕ್ಕೆ ವ್ಯವಸ್ಥೆ